ಆರೋಗ್ಯಕರ ಜೀವನದ ರುಚಿಕರ ಆಯ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಖಾನ. ಅದನ್ನ ಫಾಕ್ಸ್ ನಟ್ಸ್ ಅಂತ ಕೂಡ ಕರಿತೀವಿ. ಸೊ ಇದನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೇಗೆ ಸ್ನಾಕ್ಸ್ ಮಾಡ್ಕೊಡ್ಬಹುದು, ಮತ್ತೆ ಬೇಬಿ ಫುಡ್ಸ್ 1 ವರ್ಷದ ಇನ್ನ ಚಿಕ್ಕ ಮಕ್ಕಳಿಗೆ ಹೇಗೆ ಇದನ್ನ ಬೇಬಿ ಫುಡ್ಸ್ ಅಲ್ಲಿ ನಾವು ಅಳವಡಿಸಬಹುದು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮಖಾನ ಯಾಕೆ ತಿನ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ ಎಲ್ಲ ಹೆಚ್ಚಾಗಿದೆ. ಇದು ಡೈಜೆಷನ್ ಕೂಡ ತುಂಬಾ ಇಂಪ್ರೂವ್ ಮಾಡುತ್ತೆ. ಸೊ ಮೇನ್ಲಿ ಇದನ್ನ ಮಕ್ಕಳಿಗೆ ಯಾಕೆ ಕೊಡಬೇಕು ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಸ್ಟ್ರೆಂಥನಿಂಗ್ ಆಗುತ್ತೆ, ಅಂದ್ರೆ ಮೂಳೆಗಳು ಗಟ್ಟಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಮೊದಲನೇ ರೆಸಿಪಿ ಬಂದು ಖಾರವಾಗಿ ಮಕ್ಕಳಿಗೆ ತಿನ್ನೋದಕ್ಕೆ ಈ ಚಳಿಗಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಒಂದು ಬಾಣಲಿಲಿಟ್ಟು ಅದರಲ್ಲಿ ಮಖಾನನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ತುಪ್ಪ ಹಾಕಿ ಕೂಡ ರೋಸ್ಟ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇವಾಗ ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ಸೀಸನಿಂಗ್ ಬೇಕೋ ನೀವು ಮಾಡ್ಕೋಬೋದು. ಇದಕ್ಕೆ ನಾನು ಗೋಡಂಬಿ ಮತ್ತು ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಲಿ ಫ್ರೈ ಆದಷ್ಟು ಒಳ್ಳೆ ರುಚಿ ಕೊಡುತ್ತೆ. ಸೊ ಇದ್ರ ಬದಲಿಗೆ ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೀಸನಿಂಗಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಉಪ್ಪು ಮತ್ತು ಖಾರದ ಪುಡಿಯನ್ನು ನಾನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಮಸಾಲೆನೂ ಅಷ್ಟೇ, ನಿಮ್ಮ ಮಕ್ಕಳಿಗೆ ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೋ ಆ ಥರ ಮಸಾಲೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ರೋಸ್ಟ್ ಮಾಡ್ಕೊಂಡಿದ್ದ ಮಖಾನನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಅದು ನೋಡ್ತಾ ಇದ್ರೇ ಎಷ್ಟು ಯಮ್ಮಿಯಾಗಿ ಅನ್ನಿಸ್ತಾ ಇದೆ. ಇದನ್ನು ಮಕ್ಳಿಗೆ ಕೊಟ್ಟರೆ 5 ನಿಮಿಷದಲ್ಲಿ ಬಾಟ್ಲು ಖಾಲಿ ಆಗೋದು ಅಂತ ಗ್ಯಾರಂಟಿ. ಸೊ ತಪ್ಪದೆ ಟ್ರೈ ಮಾಡಿ, ಓಕೆನಾ. ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಇನ್ನೊಂದು ಸ್ನ್ಯಾಕ್ ರೆಸಿಪಿ. ನಮ್ಮ ಮಕ್ಕಳಿಗೆ ಖಾರ ಇಷ್ಟ ಆಗಲ್ಲಪ್ಪ, ನಮ್ಮ ಮಕ್ಕಳು ಯಾವಾಗಲೂ ಸ್ವೀಟ್ ತಿನ್ನೋರು ಅಂತಾದರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಸೊ ಸೇಮ್ ಹಾಗೆಯೇ ಮಖಾನನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರಬೇಕು. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಸ್ವಲ್ಪ ಪಾಕ ಬರೋ ಅಷ್ಟು ಕುದ್ರೆ ಸಾಕು. ನಾನಿಲ್ಲಿ ವೆರಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಇವಾಗ 1 ಕಪ್ ಮಖಾನಾಗಾದರೆ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲನ ಹಾಕ್ಕೋಬೇಕು. ಸೊ ಬೆಲ್ಲನ ಚೆನ್ನಾಗಿ ಕುದಿಸಿದ್ಮೇಲೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಈ ಥರ ಗಟ್ಟಿ ಬರಬೇಕು. ಈ ಥರ ಗಟ್ಟಿಯಾಗಿ ಬಂದಮೇಲೆ ನಿಮಗೆ ಇನ್ನೂ ಡೌಟ್ ಇದೆ ನನಗೆ ಹೆಂಗೆ ಇದು ಪಾಕ ಬಂದಿದೆಯಲ್ವ ಗೊತ್ತಿಲ್ಲ ಅನ್ನೋದಾದರೆ ಈ ಥರ ಒಂದು ಬಟ್ಲಿಗೆ ನೀರು ಇಟ್ಕೊಂಡು ಅದರಲ್ಲಿ ಹಾಕಿ ನೋಡಿ. ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಂದರೆ ಸೊ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದೇ ರೆಸಿಪಿನ ನೀವು ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು, ಬಟ್ ನಾನು ಪ್ರಿಫರ್ ಮಾಡೋದು ಯಾವಾಗಲೂ ಬೆಲ್ಲನ. ಇದಕ್ಕೆ ಇವಾಗ ನಾವು ಸ್ವಲ್ಪ ಎಳ್ಳನ್ನು ಸೇರಿಸ್ತಾ ಇದ್ದೀನಿ, ಮತ್ತು ಹುರಿದಿಟ್ಕೊಂಡಿರೋಂಥ ಮಖಾನ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಖಾನಕ್ಕೂ ಒಂದು ಒಳ್ಳೆ ಕೋಟಿಂಗ್ ಆಗಬೇಕು. ಚೆನ್ನಾಗಿ ಆದಷ್ಟು ಮಿಕ್ಸ್ ಮಾಡಿ ಸೊ ಅದನ್ನು ಆರಿಸಿ ಎತ್ತಿಟ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಕ್ಯಾರಮಲೈಸ್ಡ್ ಆಗಿರೋ ಥರ ಕಾಣಿಸ್ತಾ ಇದೆ. ಮಕ್ಳಿಗೆ ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ. ಇಷ್ಟೊತ್ತು ನೀವು ನೋಡಿದ್ದು 2-3 ವರ್ಷದ ಮೇಲ್ಪಟ್ಟಿದ್ದ ಮಕ್ಕಳ ರೆಸಿಪೀಸು. ಸೊ ಇವಾಗ ನಾನು ತೋರಿಸ್ತಾ ಇರೋದು ಬಂದು 1 ವರ್ಷಕ್ಕಿಂತ ಚಿಕ್ಕವರು. ಅವರಿಗೆ ಇದನ್ನು ಹಾಗೆ ತಿನ್ನೋಕ್ಕಾಗೋದಿಲ್ಲ, ಹಲ್ಲಿರೋದಿಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ ಕೊಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಮಖಾನನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಆ್ಯಸ್ ಐ ಸೈಡ್ ನೀವು ತುಪ್ಪ ಹಾಕಿ ಕೂಡ ನೀವು ರೋಸ್ಟ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇದರಲ್ಲೇ ನಾನು 2-3 ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ. ಸೊ ಮೊದಲನೇ ರೆಸಿಪಿಗೆ ನಮಗೆ ಬೇಕಾಗಿರೋದು ಬಂದು ಮಖಾನ, ಅವಲಕ್ಕಿ ಮತ್ತು ಖರ್ಜೂರ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಮಖಾನನ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಮತ್ತು ಅವಲಕ್ಕಿ ಕೂಡ ರೋಸ್ಟ್ ಮಾಡಿ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳಿ. ಎರಡನ್ನು ಫೈನ್ ಪೌಡರ್ ಮಾಡಿ ಇಟ್ಕೊಳ್ಳಿ. ಮತ್ತು ಖರ್ಜೂರನ ನಾವು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ಸಪ್ರೇಟಾಗಿ ನೀರು ಹಾಕಿ ಬೇಕಾದ್ರೂ ರುಬ್ಬೋದು, ಇಲ್ಲ ಹಾಲು ಹಾಕಿ ಬೇಕಾದ್ರೂ ನೀವು ಈ ರೀತಿಯಾಗಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿ ನಾನು ಖರ್ಜೂರ ಪೇಸ್ಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಯಾರೂ ಪಾಪು ಇಲ್ಲ ಇದನ್ನು ಮಾಡಿ ಸುಮ್ಮನೆ, ಮತ್ತು ನನಗೆ ಅದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಮಖಾನ ಮತ್ತು ಅವಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಡೇಟ್ಸ್ ಪೌಡರ್ ಇದ್ದರೆ ನೀವು ಡೇಟ್ಸ್ ಪೌಡರ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಖರ್ಜೂರನ ರುಬ್ಬಿ ಅದರ ಪೇಸ್ಟನ್ನು ಕೂಡ ನೀವು ಹಾಕ್ಕೋಬೋದು. ಅದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಟ್ರಾವೆಲ್ ಫ್ರೆಂಡ್ಲಿ ಆಗಿರೋದ್ರಿಂದ ನೀವು ಎಲ್ಲಾದರೂ ಹೊರಗಡೆ ಹೋಗಿದ್ರೆ ಅಲ್ಲಿ ಮಗುಗೆ ಏನು ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಇದನ್ನು ಒಂದು ಸ್ಮಾಲ್ ಡಬ್ಬಿಯಲ್ಲಿ ಹಾಕ್ಕೊಂಡು ಹೋಗಿ ಇಮಿಡಿಯೇಟಾಗಿ, ಬಿಸಿನೀರಂತೂ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ, ಅದನ್ನು 2 ನಿಮಿಷದಲ್ಲೇ ಮಾಡಿ ಮಕ್ಕಳಿಗೆ ನೀವು ಸರ್ವ್ ಮಾಡ್ಬೋದು. ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡಬೇಕಾಗುತ್ತೆ. ಆಮೇಲೆ ಓಪನ್ ಮಾಡಿ ನಿಮ್ಮ ಮಕ್ಕಳು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ತಿಂತಾರೆ ಆ ಕನ್ಸಿಸ್ಟೆನ್ಸಿಗೆ ನೀವು ತೊಗೊಂಡು ಅದನ್ನು ನೀವು ಆರಾಮಾಗಿ ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಇದು ಮನೇಲೇ ಮಾಡಿ ಹೆಲ್ದಿ ಆಗಿರೋದ್ರಿಂದ ಮತ್ತು ವೆರಿ ಕ್ವಿಕ್ಕಾಗಿ ಆಗೋದ್ರಿಂದ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ಇದು ಖರ್ಜೂರ ಬಿಟ್ಟು ನಾವು ಬಾದಾಮಿ, ಗೋಡಂಬಿ, ಆಮೇಲೆ ಕಡಲೆ ಬೀಜ ಈ ರೀತಿ ಯಾವ್ದು ಬೇಕೋ ಅದನ್ನು ಕಾಂಬಿನೇಷನ್ ಆಗಿ ನಾವು ಯೂಸ್ ಮಾಡ್ಕೊಬೋದು. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ, ಅವ್ರು ಯಾವ ಫ್ಲೇವರ್ನ ಇಷ್ಟಪಟ್ಟು ತಿಂತಾರೆ ಅದನ್ನು ನೋಡಿಕೊಂಡು ನೀವು ಮಾಡಿಕೊಡಿ. ಎಲ್ಲ ಫ್ಲೇವರ್ನೂ ಒಂದೊಂದ್ಸತಿ ಟ್ರೈ ಮಾಡಿ ನೋಡಿ. ಒಂದರಲ್ಲೇ ಅವ್ರು ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದನ್ನೇ ಮಾಡಿಕೊಡ್ಬೇಡಿ. ಎಲ್ಲ ಫ್ಲೇವರ್ನೂ ಟ್ರೈ ಮಾಡಿ. ಆದಷ್ಟು ಹೆಲ್ದಿ ಫುಡ್ಸ್ನ ಕೊಡಿ, ಆದಷ್ಟು ಮನೆ ಫುಡ್ಸ್ನ ಕೊಡಿ. ಇದೇ ರೀತಿಯ ಹೆಲ್ದಿ ಕ್ವಿಕ್ ರೆಸಿಪೀಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.